ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ಕಾವೇರಿ ನೀರು ಹರಿತಾ ಇದೆ ಅಂತೇಳಿ ಏನು ಹೇಳಲಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಕಾವೇರಿ ನದಿ ನೀರಿಗೆ ಇಳಿದು ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಇದು ನಡೆದಿರುವಂಥದ್ದು. ಕಾವೇರಿ ನದಿಯಲ್ಲಿ ಇಳಿದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಭೂಮಿ ತಾಯಿ ಹೋರಾಟ ಸಂಘಟನೆ ಈ ಪ್ರತಿಭಟನೆಯನ್ನ ಮಾಡಿದೆ. ನಮ್ಮ ಬೆಳೆಗಳಿಗೆ ನೀರು ಕೇಳಿದ್ರೆ ಕೊಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಕೇಳಿದ್ರೆ ಕೊಡದೇ ಇರೋರು ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇದ್ದಾರೆ ಅಂಥೇಳಿ ರೈತರು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹಿತ ಕಾಯಬೇಕಾದವರು ಆ ಕೆಲಸ ಮಾಡುವ ಬದಲು ತಮಿಳುನಾಡಿನ ಹಿತವನ್ನ ಕಾಯ್ತಾ ಇದ್ದಾರೆ ಸರ್ಕಾರದವರು. ಕೂಡಲೇ ಕಾವೇರಿ ನದಿ ನೀರನ್ನ ಹರಿಸೋದು ನಿಲ್ಲಿಸಬೇಕು, ತಮಿಳುನಾಡಿಗೆ ಹರಿಸಬಾರದು ಅನ್ನೋದು ರೈತರ ಆಗ್ರಹ. ರಾಜ್ಯ ಸರ್ಕಾರಕ್ಕೆ ರಾತ್ರೋರಾತ್ರಿ ಕದ್ದು ಮುಚ್ಚಿ ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ತಮಿಳುನಾಡಿಗೆ ನೀರು ಬಿಟ್ಟ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ, ನೀರು ಬಿಟ್ಟರು ಮೌನವಾಗಿರುವ ಮಂಡ್ಯ ಜಿಲ್ಲೆ ಜನಪ್ರತಿನಿಧಿಗಳಿಗೆ, ನೀರು ಬಿಟ್ಟರು ಮೌನವಾಗಿರುವ ಮಂಡ್ಯ ಜಿಲ್ಲೆ ಜನಪ್ರತಿನಿಧಿಗಳಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಲುವರಾಯಸ್ವಾಮಿಗೆ, ಜಲಸಂಪನ್ಮೂಲ ಸಚಿವ ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಲುವರಾಯಸ್ವಾಮಿಗೆ. ನಮ್ಮ ಪ್ರತಿನಿಧಿ ನಂದೀಶ್ ಇದರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ನಂದೀಶ್, ಇಲ್ಲಿ ಪ್ರತಿಭಟನೆ ರೈತರು ಕಾವೇರಿ ನದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಕದ್ದು ಮುಚ್ಚಿ ಕಾವೇರಿ ನೀರನ್ನ ಹರಿಸ್ತಾ ಇದ್ದಾರೆ ತಮಿಳುನಾಡಿಗೆ ಅಂತ. ಬೆಳಗ್ಗೆ ಸಚಿವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನಾವು ನೀರನ್ನು ಹರಿಸ್ತಾ ಇಲ್ಲ, ನಿಮ್ಮದೇನೇ ಸಲಹೆಗಳಿದ್ರೂ ನಮಗೆ ತೆಗೆದುಕೊಂಡು ಬನ್ನಿ, ನೇರವಾಗಿ ನಮ್ಮ ಹತ್ರಕ್ಕೆ ಬನ್ನಿ, ನೀವು ಪ್ರತಿಭಟನೆಗಳನ್ನು ಹೋರಾಟಗಳನ್ನು ಕೈಬಿಡಿ, ಸಲಹೆಗಳನ್ನು ಕೊಡಿ ಅಂತೇಳಿ. ಆದರೂ ಕೂಡ ಇಲ್ಲಿ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ, ಕದ್ದು ಮುಚ್ಚಿ ಹರಿಸಲಾಗ್ತಾ ಇದೆ ಅನ್ನೋದು. ನಂದೀಶ್, ನವೀನ್, ನಿನ್ನೆ ರಾತ್ರಿಯಿಂದ ಕೆಆರ್ಎಸ್ ಡ್ಯಾಮ್ನ 80+ ಏನ್ ಗೇಟ್ಗಳಿದೆ ಅಂದ್ರೆ 80 ಅಡಿ ಮೇಲ್ಪಟ್ಟಂತಹ ಗೇಟ್ಗಳಿಂದ ಇದೀಗ ನೀರನ್ನ ನದಿಗೆ ಬಿಡ್ಲಾಗ್ತಾ ಇರುವಂತದ್ದು. ಇದು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಒಂದ್ ಕಡೆ ಜಿಲ್ಲಾಡಳಿತ ಮತ್ತು ಸಚಿವರು ಹೇಳುವಂತದ್ದು ಅಂದ್ರೆ ನಾಲೆಗಳಿಗೆ ನೀರನ್ನ ಬಿಡ್ಲಾಗ್ತಾ ಇದೆ ಅಂತ. ಆದ್ರೆ ರೈತರು ಮಾತ್ರ ಆರೋಪವನ್ನು ಮಾಡ್ತಾ ಇರುವಂತದ್ದು ಇದು ಏನು ನಾಲೆಗಳಿಗೆ ನೀರನ್ನ ಬಿಡ್ತಾ ಇಲ್ಲ, ನಾಲೆಗಳಿಗೆ ನೀರನ್ನ ಬಿಡೋದಾದ್ರೆ ಕೇವಲ 300ರಿಂದ 400 ಕ್ಯೂಸೆಸ್ ನೀರನ್ನ ನದಿಗೆ ಬಿಟ್ರೆ ಅದು ವಿರಜಾ ನಾಲೆಗೆ ಹೋಗುತ್ತೆ. ಇನ್ನ ಎಂದಿನಂತೆ ಬೇರೆ ಗೇಟ್ಗಳ ಮೂಲಕ ಈಗಾಗಲೇ ವಿಸಿ ನಾಲೆಗೆ ನೀರನ್ನ ಹರಿಸಬಹುದು. ಆದ್ರೆ ನದಿಯ ಮೂಲಕ ಹರಿಸ್ತಾ ಇರುವಂತದ್ದು ಇದು ನಾಲೆಗಳಿಗೆ ಅಲ್ಲ, ತಮಿಳುನಾಡಿಗೆ ಕದ್ದು ಮುಚ್ಚಿ ಒಂದು ನೀರನ್ನ ಹರಿಸಲಾಗ್ತಾ ಇದೆ ಎಂಬ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ಒಂದಷ್ಟು ಹಲವು ಅನುಮಾನಗಳು ಕೂಡ ಕಾರಣ ಆಗಿದೆ ಅಂತಂದ್ರೆ, ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಗೇಟ್ಗಳ ಮೂಲಕ ನೀರನ್ನ ಬಿಟ್ಟರೆ ನದಿಗೆ ಬಿಟ್ರೆ ಅವೆಲ್ಲವೂ ಕೂಡ ತಮಿಳುನಾಡಿಗೆ ಹೋಗುತ್ತೆ ಎಂಬುದು ರೈತರ ಆರೋಪ ಆಗಿರುವಂತದ್ದು. ಆದ್ರೆ ಸಚಿವರು ಮಾತ್ರ ಅದನ್ನ ಕೇಳ್ತಾ ಇಲ್ಲ. ಅಂದ್ರೆ ನೇರವಾಗಿ ಅವ್ರು ಹೇಳುವಂತದ್ದು ನಾಲೆಗಳಿಗೆ ನೀರನ್ನ ಬಿಡ್ತಾ ಇದೀವಿ ಅಂತ. ಆ ನಿಟ್ಟಿನಲ್ಲಿ ಇದೀಗ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಮಂಡ್ಯದ ಸಂಜೆ ವೃತ್ತದಲ್ಲಿ ರೈತರು ಪ್ರತಿಭಟನೆಗೆ ಇಳಿದಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಸಚಿವರು ಮಾಡಿದ್ರು. ನಾವು ನಾಲೆಗಳಿಗೆ ನೀರನ್ನ ಬಿಡ್ತಾ ಇದ್ದೇವೆ ಹೊರತು ತಮಿಳುನಾಡಿಗೆ ಬಿಡ್ತಿಲ್ಲ ಅಂತ. ಆದ್ರೆ ಶ್ರೀರಂಗಪಟ್ಟಣದಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ಇವತ್ತು ಹೋರಾಟವೂ ಕೂಡ ಜರುಗ್ತಾ ಇರುವಂತದ್ದು. ಅಂದ್ರೆ ನದಿಗೆ ಇಳಿದು ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಮಟ್ಟಿಗೆ ನೀರು ಹೋಗ್ತಾ ಇದೆ, ಇದು ತಮಿಳುನಾಡಿಗೆ ಹೋಗ್ತಾ ಇರುವಂತದ್ದು ಎಂಬ ನಿಟ್ಟಿನಲ್ಲಿ ಒಂದು ಸರ್ಕಾರ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಅಲ್ಲದೆ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನು ಹರಿಸಲಾಗ್ತಾ ಇದೆ. ಒಂದ್ ಕಡೆ ಕಬಿರಿ ಡ್ಯಾಮ್ನಿಂದಲೂ ಕೂಡ ಹೋಗ್ತಾ ಇದೆ. ಅದರ ಜೊತೆಗೆ ಕೆಆರ್ಎಸ್ ಡ್ಯಾಮ್ನಿಂದ 3000ಕ್ಕೂ ಅಧಿಕ ಕ್ಯೂಸೆಸ್ ನೀರನ್ನು ತಮಿಳುನಾಡಿಗೆ ಬಿಡಲಾಗ್ತದೆ ಎಂಬ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದುವರೆಗೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಸಚಿವರು ಮಾತ್ರ ಅದಕ್ಕೆ ತೇಪೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ರೈತರ ಆರೋಪ ಇಲ್ಲಿ ನಿಜ ಇದೆಯಾ ಅಥವಾ ಒಂದು ಮಾಹಿತಿಗಳಲ್ಲಿ ಕೊರತೆ ಇದೆಯಾ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಇದಕ್ಕೆ ಸ್ಪಷ್ಟನೆಯನ್ನ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳೇ ಕೊಡಬೇಕಾಗಿರುವಂತದ್ದು. ನವೀನ್, ಥ್ಯಾಂಕ್ ಯು ನಂದೀಶ್.